ದನಿನಂತ ಮುಂಡೆ ತಿಂದ್ಬಿಟ್ಲು ತಗರ ಮುಂಡೆ ತಿಂದ್ಬಿಟ್ಲು ತಾನು ಬಂದಾಳ. ಅಯ್ಯೋ ಹೋಗ್ರು ಈ ಮುಂಡೆ ನನ್ನ ಬುದ್ಧಿ ಒಂಚೂರು ತಲೆಯಿಲ್ಲ, ಕೆಟ್ಟ ಮುಂಡೆ. ನಾನು ಹೆಂಗಿದ್ದೀನಿ ತಡಿ ನಮ್ಮ ಅವ್ವನ್ನ ನೋಡಿ ಕಲ್ತ್ಕೊಳ್ಳ, ನಮ್ಮ ಮಾಡೋಣ ನನಗೆ ಏನಿಲ್ಲ ಈ ಮುಂಡೆಗೆ. ಅಯ್ಯೋ ಹೋಗು ಎಷ್ಟು ಪಯ್ಯನ್ನ ಅಂತಾನೆ. ಗಂಡನ್ನ ಅದು ಕಾಯ್ಕೊಂಡು ಚೆನ್ನಾಗಿ ಬುಗ್ರಿ ಆಡ್ತಾಗ ಆಡ್ತಾನ ಅನ್ಲಿಲ್ಲ. ಇವಳೆ ಬಿಡ್ಬಿಡ್ತಾನೆ ಮೂರು ದಿವ್ಸಕ್ಕೆ ಓಡಾಡ್ ಬತ್ತಾಳೆ ಇಲ್ಲಿಗೆ. ಅಯ್ಯೋ ನಾನು ಎಷ್ಟು ಹೇಳ್ಕೊಟ್ಟೆ, ಯಾವ್ದಾರ ಒಂದಾರ ಕೇಳಲ್ಲ ನನ್ನ ಮಾತಾ ಇವಳು. ಇವಾಗ ತಗೆ ಏನು ಮಾಡೋಣ ಕಾಣೆ, ಇವಳು ನನಗೊಂದು ದೊಡ್ಡ ಚಿಂತೆ ಆಗ್ತದೆ. ನನ್ನ ಬುದ್ಧಿಯ ರವಸ್ತಾರ ಕಲಿಲ್ಲ ಕಣವ ಇವಳು ನನ್ನ ಮಗಳು. ಅಯ್ಯೋ ಹೋಗತ್ತಗೆ ನಾನು ಮದುವೆ ಬಸ್ಸಲ್ಲಿ ನನ್ನ ಗಂಡನ್ನ ನನ್ನ ಕಣ್ಣ ಬಿಟ್ರೆ ಕುತ್ಕೊಳ್ಳೋನು, ಕಣ್ಣ ಮ್ಯಾಕ್ ಬಿಟ್ರೆ ಎದೋಳನು, ಕೆಳಗೆ ಬಿಟ್ರೆ ಕುತ್ಕೊಳ್ಳೋನು, ಹೆಂಗೆ ಕೇಳ್ಕೊಂಡು ಬಿದ್ದೆ ನನ್ನ ಗಂಡ. ಅಯ್ಯೋ ಹೋಗು ನನ್ನ ಬಾಳ ಅರ್ಧ ಬಾಳ ಬದುಕಿಲ್ಲ ನನ್ನ ಮಗಳು. ಅಯ್ಯೋ ಏನು ಮಾಡೋನು ಕಾಣೆ ಹೋಗತ್ತಗೆ. ಕರ್ಣ್ಯ ಏ ಮಗ ಕರ್ಣ್ಯ ಎದೋಳವ, ಎಷ್ಟೊತ್ತ ಇದ್ದವ ಎದೋಳನ್ನ ಮಾಡೋಣ ಅಂದರೆ ಮನ್ಗಿದ್ಯಲ್ಲವ ನೀನು, ಎದೋಳವ ಮಗ ಎದೋ. ಅಯ್ಯೋ ಹೋಗ್ ಮಮ್ಮಿ, ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ, ನಿದ್ದೆ ತುಂಬಾ ಬರ್ತದೆ ಮಮ್ಮಿ, ನಾನು ಎಬ್ಬಿಸ್ಬೇಡ ಹೋಗ್ ಮಮ್ಮಿ. ಏನೋ ಬಿಸಿಲು ಹೊಡಿತಾಯ್ತು ಅಂತ ಈಗೊಂದು ಗಳಿಗೆ ನಾನು ಮಲ್ಕೊಂಡ್ರೆ ಆಳು ಹಿಂದಲೇ ಒಂದು ಟಾರ್ಚರ್ ಕೊಡ್ತೀಯಲ್ಲ ಮಮ್ಮಿ. ಹೋಗು ಮಮ್ಮಿ, ನಾನು ಮಲ್ಕೊಂಡಿರ್ತೀನಿ ಸ್ವಲ್ಪ ಹೊತ್ತು, ಆಮೇಲೆ ಬರ್ತೀನಿ ಹೋಗ್ ಮಮ್ಮಿ. ನೀನು ಗುಡ್ಸ್ಕೊ ಒಂಚೂರು ಬದುಕಲಿ ಬೇಡ ಮನೆಕೋ, ಅಡ್ಗಲ್ ನಂಗೆ ಯಾವಾಗಲೂ ಅಡ್ಗು. ತಟ್ಟನೆ ಎದ್ದು ಬಂದು ಅದೇನು ಊಟ ಮಾಡೋಣ ಗಿಟ ಮಾಡೋಣ ಅಂದ್ರೆ ಮನ್ಗಿದ್ಯಲ್ಗಿ ನೀನು. ಬಾನ್ಬಾರವೇ ಇದು ಮಾಡೋಣ ಕಣ್ಗಿ, ಕಬಾಬ್ನವೇ ಬಿರಿಯಾನಿ ಮಾಡೋಣ ಕಣಗಿ, ನಿಮ್ಮ ಮತ್ತೆ ಇವತ್ತ ತಿನ್ನೋದೊಳಗಿ. ಮಮ್ಮಿ ಗಾಡ್ ನಾನ್ ವೆಜ್ ಮಾಡಿದ್ದೀರಾ ಮಮ್ಮಿ? ಅಪ್ಪ ನನಗಂತೂ ನಾನ್ ವೆಜ್ ತಿನ್ನಬೇಕು ತುಂಬಾ ಆಸೆ ಆಗ್ಬಿಟ್ಟಿತ್ತು ಮಮ್ಮಿ. ನಿನ್ ಸೊಸೆ ಏನೇನು ಡಿಶ್ ಮಾಡಿದಾಳೆ ಮಮ್ಮಿ ಇವತ್ತು? ನನಗಂತೂ ನಿದ್ದೆ ತುಂಬಾ ಬರ್ತಾ ಇತ್ತು ಮಮ್ಮಿ, ಆದ್ರೂ ನೀನು ನಾನ್ ವೆಜ್ ಅಂದ್ರೆ ಅಲ್ವಾ, ಅದಕ್ಕೋಸ್ಕರ ನಾನು ಇದ್ದೀನಿ. ಏನೇನು ಮಾಡಿದಾಳೆ ಮಮ್ಮಿ ಅದಕ್ಕೆ ಇವತ್ತು? ಇಂಥ ಏನೋ ತಿನ್ನೋದು ಉಣ್ಣೋದು ಚೆನ್ನಾಗಿರೋದು ಆಗ್ಬಿಟ್ರೆ ಮಾತ್ರ ಜಲ್ಸರ್ಕೆ ನಿಂತ್ಕೊಬಿಡ್ತೀವಿ. ಕೆಟ್ಟ ಮಂಡೆ ಕಡ್ದಿ ಹೋಗೋಣ ಅನ್ನತ್ತ ಅಂತಲ್ಲ. ನಿಮ್ ದೊಡ್ಡದಿರು ನಿಮ್ ಚಿರೋದಿರಲ್ಲ, ಏನಕ್ಕೆ ಬಂದಳು ಯಾಕೆ ಬಂದಳು ಅಂತ ಏನು ನನ್ನೂರೇನು ಪ್ರಶ್ನೆ ಕೇಳ್ಸದ್ ನನ್ನ. ಯಾಕೆ ಬಂದಳು ಏನಕ್ಕೆ ಅಂತ ನಿಮ್ ದೊಡ್ಡ ಮುಂಡೆ ಒತ್ತಾತಾರಲ್ಲ ರಾಗ ಹೇಳ್ತಾವಳೆ. ಯಾಕೆ ಇಲ್ಲೇ ಅವಳಲ್ಲ ಏನಂತೆ ಗಂಡಂಗೊಳಗ ಆಯ್ತಾ ಇರುವಂತೆ, ಹಂಗಂತೆ ಹಿಂಗಂತೆ ಅಂತ ನೂರು ಮಾತಾಡ್ತಾಳೆ ಕಂತ್ರಿ ಮುಂಡೆ ಅವಳು ಬೇರೆ. ಮಮ್ಮಿ ನಾನು ಇವಾಗ ಏನ್ ಕೇಳಿದೆ, ನಾನ್ ವೆಜ್ ಏನ್ ಮಾಡಿದೆ ಅಂತ ಕೇಳಿದ್ದು. ನಿನ್ನ ಊಟ ಮಾಡೋ ಟೈಮ್ ನನ್ನ ಮೂಡೆಲ್ಲ ಅಪ್ಸೆಟ್ ಮಾಡಬೇಡ ಮಮ್ಮಿ. ಏನ್ ಮಾಡಿದ್ರೆ ಅಷ್ಟನ್ನು ಮಾತ್ರ ಹೇಳಿ, ಇವಾಗ ಅದ್ರ ಬಗ್ಗೆ ಎಲ್ಲ ಸಂಜೆ ಈವ್ನಿಂಗ್ ಥಿಂಕ್ ಮಾಡೋಣ. ಇವಾಗ ಏನ್ ಮಾಡಿದ್ದಾರೆ ಹೇಳು, ಮೆನು ಏನ್ ಮಾಡಿದ್ದಾರೆ ಫಸ್ಟ್? ಅದೇನೋ ಕಬಾಬುವೇ ಬಿರಿಯಾನಿನೇ ಮೊಸರು ಗೊಜ್ಜು ಮಾಡಿದಾರೆ ಅಂತ ಕಂಡ. ಓ ಮೈ ಗಾಡ್, ನಮ್ಮ ಅಕ್ಕಿ ಸೂಪರ್ ಆಗಿ ಬಿರಿಯಾನಿ ಮಾಡ್ತಾರೆ. ನಾನು ಇವಾಗ ಹೋಗಿ ಪಟಪಟನೆ 2 ತಟ್ಟೆ ತಿನ್ಕೊಂಡ್ಬಿಡ್ಬೇಕು. ನನಗಂತೂ ತುಂಬಾ ಹ್ಯಾಂಗ್ರಿ ಆಗ್ಬಿಟ್ಟಿದೆ ಇವತ್ತು, ತುಂಬಾ ಹಸು. ಫಸ್ಟ್ ಹೋಗಿ ತಿಂದಾಕ್ಬಿಡ್ಬೇಕು. ನಡಿ ಮಮ್ಮಿ ಫಸ್ಟೇ ಕುತ್ಕೊಂಡು ಊಟ ಮಾಡ್ಕೊಳ್ಳೋಣ, ಆಮೇಲೆ ಲೇಟ್ ಆದ್ರೆ ಪೀಸ್ ಎಲ್ಲ ಕಮ್ಮಿ ಹಾಕ್ಬಿಡ್ತಾಳೆ ಅದಕ್ಕೆ. ಫಸ್ಟ್ ನಡಿ ಮಮ್ಮಿ ನಾನು ಕುತ್ಕೊಂತೀನಿ ಊಟಕ್ಕೆ. ನಂಗೆ ಸ್ವಲ್ಪ ಕಬಾಬ್ ಎಲ್ಲ ಜಾಸ್ತಿ ಹಾಕು ಮಮ್ಮಿ, ಮತ್ತೆ ಬಿರಿಯಾನಿಲೂ ಅಷ್ಟೇ ಗ್ರೇವಿ ಮತ್ತೆ ಪೀಸಸ್ ಎಲ್ಲ ನಂಗೆ ಸ್ವಲ್ಪ ಜಾಸ್ತಿ ಹಾಕಿ ಊಟ ಕೊಡು ಮಮ್ಮಿ. ಸಹೋದರಿ ಕೆಂಪು ಅದರಲ್ಲಿ ಯಾರು ಇದ್ದಂತೆ ಕಾಣುತ್ತಿಲ್ಲವಲ್ಲ, ಎಲ್ಲರೂ ಎಲ್ಲಿ ಹೋಗಿರೋರು ಕಾಣಿ. ಯಾರು ಬಾಗ ನಿಂತ್ಕೊಂಡು ಮಾಮ ಮಾತಾಡ್ತಾರೋ. ದೊಡ್ಡತ್ತೆ ನೀವ ಯಾವಾಗ ಬಂದ್ರಿ? ಓ ಸೊಸೆ ಬಾಲಿ, ನಾನು ಈಗ ಒಂದು ಗಳಿಗೆಯಲ್ಲಿ ಬಂದು ತಲುಪಿರುವೆನು. ಎಲ್ಲಿ ನಿಮ್ಮ ಮಾತೃ ಅವರು ಕಾಣುತ್ತಿಲ್ಲವಲ್ಲ, ನನ್ನ ಸಹೋದರಿ ಎಲ್ಲಿ ಹೋಗಿರೋಳು? ಅತ್ತೆ ಒಳಗಾರೆ ಕಾಣತ್ತೆ, ಕರೆತೀನಿ ಕುತ್ಕೊಳ್ಳಿ. ನಾನು ಕೂರಲೆಂದು ಆಗಲೇ ನೋಡಿದೆ, ಆದರೆ ಈ ಗೃಹದಲ್ಲಿ ಒಂದು ಆಸನವು ನನ್ನ ಕಣಿಗೆ ಕಾಣದಂತಾಯಿತು. ಆದ್ದರಿಂದ ನಾನು ನಿಂತುಕೊಂಡೇ ನಿನ್ನನ್ನು ನನ್ನ ಸಹೋದರಿಯನ್ನು ಕರೆದೆನು. ನೀನು ಒಂದು ಆಸನವನ್ನು ಸಿದ್ಧಪಡಿಸಿದರೆ ನಾನು ಅದನ್ನು ಸ್ವೀಕರಿಸುವೆನು. ಅಯ್ಯೋ ದೇವರೇ ಭಗವಂತ, ನನ್ನ ಮತ್ತೆ ಕಟ್ಟ ಒಂದೇ ಸಾಕಾಗಿತ್ತು, ಅದರ ಜೀವಮ್ಮ ಯಾಕಪ್ಪ ಬಂದು ತಡೆಯತ್ತೆ. ಸತ್ಯವಾಗಿ ಮಗು, ಒಂದು ಆಸನವನ್ನು ತಂದು ಇತ್ತ ನೀಡುವಂತವಳಾಗು. ನಾನು ಆಸನದ ಮೇಲೆ ನನ್ನ ಪಡಿಸುವೆನು. ತಗಣತ್ತೆ ಕುತ್ಕೋ. ಹಾ ಮಗು ಇತ್ತ ನೀಡುವಂತವಳಾಗು. ನೀವು ಬೆಳಿಗ್ಗೆ ಎದ್ದು ಅಮ್ಮಕ್ಕ ನೋಡಿದ್ನಪ್ಪ, ಒಂದೊಂದ್ರೊಳಗೆ ಆಚಾರ ಹುಟ್ಟಿಸ್ಕೊತಾವಲ್ಲ ನನ್ಗೆ ಇವತ್ತ. ಇವ ಬೇರೆ ಬಂದವಳೆ, ನಾಟಕದ ಕಂಪ್ನಿನೇ ಓಪನ್ ಮಾಡ್ತಾಳೆ ಇವಳು ಬೇರೆ. ಕುತ್ಕೊಳತ್ತೆ, ನಿನ್ ಕಡೆ ಮಾತಾಡ್ತಾ ಇದೆಯಲ್ಲ. ಆ ಮಗು, ನಾನು ಆಸನವನ್ನು ಅಲಂಕರಿಸುವೆನು. ಮತ್ತೆ ಕಾಫಿ ಕೊಡ್ಲೋ, ಟೀ ಕೊಡ್ಲೋ, ಇಲ್ಲ ನಾಷ್ಟ ಕೊಡ್ಲತ್ತೆ ಒಂದೇ ಸಲ? ಮಗು, ನಾನು ಈಗ ದಾರಿಯಲ್ಲಿ ಬರುವಾಗ ಪಾನೀಯವನ್ನು ಕುಡಿದಿರುವೆನು. ಇನ್ನು ಸ್ವಲ್ಪ ಸಮಯದ ನಂತರ ನಾನೇ ಫಲಹಾರವನ್ನು ಸ್ವೀಕರಿಸುವೆನು. ಎಲ್ಲಿ ನಿಮ್ಮ ಅತ್ತೆಯವರು ಕಾಣುತ್ತಿಲ್ಲವಲ್ಲ? ಅಳಗಾರ ತಡೆಯತ್ತೆ ಕರಿತೀನಿ. ಮೊದಲು ನನ್ನ ಸಹೋದರಿಯನ್ನು ನಾನು ಕಣ್ತುಂಬಿಕೊಳ್ಳಬೇಕು. ಮೊದಲು ಅವಳನ್ನು ಕರೆಯುವಂತವಳಾಗು ಮಗು. ಅತ್ತೆ ಇಲ್ಲಿ ನೋಡ್ ಬನ್ನಿ, ಯಾರು ಬಂದವ್ರೆ? ಯಾರು ಬಂದಿರಲ್ಲೇ? ದೊಡ್ಡತ್ತೆ ಬಂದದೆ, ಅಕ್ಕ ಬಂದದ. ಓ ಮೈ ಗಾಡ್, ಬಿಗ್ ಮಮ್ಮಿ ಬಂದಿದ್ಯಾ? ಬಂದವರೆ, ಕರಿತಾವ್ರೆ ಬನ್ನಿ. ಯಾಕ ಯಾವಾಗ ಬಂದಕ್ಕ? ಈಗ ಸ್ವಲ್ಪ ಸಮಯದ ಹಿಂದೆ ನಾನು ಬಂದಿರೇನು ತಂಗಿ. ಬಾವ ಸಂಕ್ರ ಎಲ್ಲ ಚೆನ್ನಾಗಿದ್ದಾರಕ್ಕ? ಎಲ್ಲರೂ ಕ್ಷೇಮದಿಂದ ಇರುವರು. ಹಾಗೂ ನೀನು ಹೇಗೆ ಇರುವೆ ತಂಗಿ? ನೀನು ಕ್ಷೇಮವಾಗಿರುವೆಯಾ? ಕಣಕ ನಾನು ಚೆನ್ನಾಗಿವನಿ. ಇದೇನಿದು ಕಾರುಣ್ಯ ತನ್ನ ಗಂಡನ ಮನೆಯಲ್ಲಿ
ಬಿಟ್ಟು ಈ ಮನೆಯಲ್ಲಿ ಏನು ಮಾಡುತ್ತಿರೋಳು? ಹೇಗಿದ್ದೆ ದೊಡ್ಡಮ್ಮ? ಬಿಗ್ಮ, ನಾನು ಸ್ವಲ್ಪ ರಜೆ ಆಯ್ತಲ್ಲ, ಅದೇ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ದೊಡ್ಡಮ್ಮ, ಅದಕ್ಕೋಸ್ಕರ ಬಂದಿದ್ದೀನಿ ದೊಡ್ಡಮ್ಮ. ನಾನು ಸಮ್ಮರ್ ಹಾಲಿಡೇಸ್ ಇತ್ತಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ಬೇಸಿಗೆ ರಜೆಯನ್ನು ಕಳೆಯಲು ಬಂದಿರುವೆಯಾ ಮಗು? ಆಗಲಿ. ಎಲ್ಲಿ ನಿನ್ನ ಮಕ್ಕಳು? ಅಯ್ಯೋ, ಅವ್ರೆಲ್ಲ ಕರ್ಕೊಂಡ್ ಬಂದ್ರೆ ದೊಡ್ಡಮ್ಮ, ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ನಮ್ಗೆ ರಜಾ ಎಂಜಾಯ್ ಮಾಡಕ್ ಬಿಡ್ತಾರ? ಸುಮ್ಮನೆ ಗೋಳಕೊಂತಾರೆ. ಅದಕ್ಕೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಬಿಟ್ಬಿಟ್ಟು ನಾನು ಮಾತ್ರ ಬಂದಿದ್ದೀನಿ ದೊಡ್ಡಮ್ಮ. ಹಾಸ್ಯ ಮಾಡಬೇಡ ಮಗು. ಬೇಸಿಗೆ ರಜೆ ಇರೋದು ನಿನಗೋ ನಿನ್ನ ಮಕ್ಕಳಿಗೋ? ಹಾ, ಸುಮ್ಮನೆ ಪಿಗ್ಮ. ನನ್ಗಂತೂ ಸ್ಕೂಲ್ ಬ್ಯಾಕಿಂಗ್ ಡೇಸ್ ಇದ್ದಾಗ ಅವ್ರಿಗೆ ಅಡುಗೆ ಮಾಡು, ಟಿಫನ್ ಮಾಡು, ಅದ್ ಮಾಡು, ಇದ್ ಮಾಡು, ಎಲ್ಲ ಕೆಲಸ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇವಾಗ ಬೇಸಿಗೆ ಹಾಲಿಡೇಸ್ ಇದೆ ಅಲ್ಲ, ಅವ್ರಿಗೆ ಅವ್ರ ಕೆಲಸ ಎಲ್ಲ ಮಾಡ್ಕೊಳಕ್ ಬಿಟ್ಬಿಟ್ಟು ನಾನು ಹಾಲಿಡೇ ತಗೊಂಡ್ ಬಂದಿದ್ದೀನಿ ದೊಡ್ಡಮ್ಮ. ಮಗು, ನೀನು ಬರುವಾಗ ನಿನ್ನ ಕಂದಮ್ಮಗಳನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಬರುವುದು ನ್ಯಾಯಸಮ್ಮತವಲ್ಲವೇ? ಅಯ್ಯೋ ಸುಮ್ಮನೆ ದೊಡ್ಡಮ್ಮ, ಬಂದ್ರೆ ಸುಮ್ಮನೆ ನನಗೆ ಇರಿಟೇಷನ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರ ಅಪ್ಪರ ಹತ್ರ ಬಿಟ್ಟು ಬಂದಿದ್ದೀನಿ. ಅಕ್ಕ, ಅದ ಹೆಂಗಾರ ಇರ್ಲಿ, ನೀನೇನಕ್ಕ ಅಪ್ರೂಪಕ್ಕೆ ಬಂದ್ಬಿಟ್ಟು ನಮ್ಮ ಮನೆಗೆ. ಲೇ ಲಕ್ಷ್ಮಿ, ಹೋಗ್ಲೇ ತಡತಟ್ನೆ ಕಾಫಿನೋ ಟೀನೋ ಇಲ್ಲ ಜ್ಯೂಸೋ ಏನಾರು ಮಾಡ್ಕೊಬರೋಗ್ರನೆ. ನಮ್ಮಕ್ಕ ದೂರದಿಂದ ಬಂದಾಳೆ, ಅವ್ರಿಗೆ ಏನಾರು ತಂಪ ಕೊಡೋಣ. ಹೋಗ್ನೆ ತಡತಟ್ನೆ, ಹೋಗ್ನೆ. ಎಷ್ಟಕ್ಕಿತ ನಿಮಗೆ ಹೇಳದ್ ನಿಮ್ಗೆ? ತಡತಟ್ನ ಹೋಗಿ ಕಾಫಿನೋ ಜ್ಯೂಸ್ನೋ ಮಾಡ್ಕೊಬರೋಗವ. ಹುಡುಗವ ಲಕ್ಷ್ಮಿ, ಹುಡುಗ ಪಟ್ಟಂತ ಮಾಡ್ಕೊಬರೋಗ ಅಕ್ಕನ್ಗೆ. ಅವಳು ನಾನು ಬಂದ ತಕ್ಷಣವೇ ಎಲ್ಲವನ್ನು, ನನ್ನ ಸೌಖ್ಯವನ್ನು ವಿಚಾರಿಸಿದಳು. ನಾನೇ ಅವಳಿಗೆ ಹೇಳಿ ಸ್ವಲ್ಪ ಸಮಯದ ನಂತರ ನಾನು ಫಲಹಾರವನ್ನು ಸ್ವೀಕರಿಸುವೆನು. ಈ ಕ್ಷಣ ನನಗೆ ಯಾವುದೇ ಫಲಹಾರವಾಗಲಿ ಪಾನೀಯವಾಗಲಿ ಬೇಡವೆಂದು ನಾನೇ ಅವಳಿಗೆ ತಿಳಿಸಿರುವೆನು ತಂಗಿ. ಹಂಗಾಕ ಇನ್ನು ಎಳಸಲ್ವಕ್ಕ ಲಕ್ಷ್ಮಿ, ಏನು ಗೊತ್ತಾಗಲ್ಲ ಅಲ್ವೇನಕ್ಕ? ನಾನೇ ಅಕ್ಕಿ ಎಲ್ಲನೂ ಹೇಳ್ಕೊಡ್ತೀನಿ ಕಣಕ್ಕ. ಪಾಪ ನಮ್ಮ ಹೆಣ್ಮಕ್ಳಂಗಲ್ವಕ್ಕ ಅವಳುವೇ ಅಕ್ಕಿಯ. ಓ ತಂಗಿ, ಸಹೋದರಿ, ನಿನ್ನ ಮನಸ್ಸು ಎಷ್ಟು ವಿಶಾಲವಾದದ್ದು ತಂಗಿ. ನಿನ್ನನ್ನು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ತಂಗಿ. ಅವ್ವ, ಇವಳೊಂದು ಡ್ರಾಮಾ ಕಂಪ್ನಿ ಮೇಲೆ ನನ್ಗೇನಿಲ್ಲ, ಪುಕ್ಸಟ್ಟೆ ಎಂಟರ್ಟೈನ್ಮೆಂಟ್ ಇವ್ರಿಬ್ರಿಂದ. ಅಕ್ಕ, ಇದೇನಕ್ಕ ಇಕ್ಕಿದಂಗೆ ಬಂದ್ಬಿಟ್ಟಿದ್ಯಲ್ಲ, ಏನಕ್ಕ ಸಮಾಚಾರ? ಅಯ್ಯೋ ತಂಗಿ, ಬಿಡುವಿನ ವೇಳೆ ಇತ್ತು. ಆಮೇಲೆ ನಿನ್ನನ್ನು ನೋಡಲೆಂದು ಮನಸ್ಸು ಆತರಿಸುತ್ತಿತ್ತು. ಆದ್ದರಿಂದ ನಾನು ನನ್ನ ಊರನ್ನು ಬಿಟ್ಟು ರೈಲನ್ನು ಹತ್ತಿ ಇಲ್ಲಿಯವರೆಗೂ ಬಂದಿರುವೆನು ತಂಗಿ. ಅಲ್ಲ ಕಣಕ, ಹೇಳಿದ್ರೆ ನಾನೇ ಬಂದು ಮಗ ಕರ್ಕೊಂಡ್ ಬರೀನಲ್ಲಕ್ಕ. ನೀನ್ ಯಾಕೆ ಅಷ್ಟೆಲ್ಲ ಇದ್ ಮಾಡ್ಕೊಳಕ್ ಹೋದೆ ಗಾಸಿಯ? ನೋಡು ತಂಗಿ, ನಾನು ಅಷ್ಟು ದೂರದಿಂದ ಬಂದಿರುವೆನು. ಅದು ನಿನಗೆ ಖುಷಿ ನೀಡುತ್ತಿಲ್ಲವೇ ತಂಗಿ? ಅಯ್ಯೋ ಅಲ್ಲ ಕಣಕ, ಸುಮ್ಮನೆ ನೀನ ಆಯಾಸ ಮಾಡ್ಕೊಂಡು ಅಂತ ಕೇಳಿದೆ ಅಷ್ಟೇ ಕಣಕ. ಆಯಾಸವೂ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಯಾವುದೂ ಇಲ್ಲ ತಂಗಿ. ಆಯ್ತು ಕಣಕ, ಬಾರಕ ಊಟ ಮಾಡು. ಅದೇನೋ ಲಕ್ಷ್ಮಿ ಇವತ್ತ ಬಿರಿಯಾನಿ ಮಾಡಿ ಕಬಾಬ್ ಮಾಡ್ತೀನಿ ಅಂದಿಲ್ಲ ಕಣಕ. ಬಾ ಕುತ್ಕೊಂಡು ತಿನ್ಬಾರಕ, ಎಲ್ಲ ಕುತ್ಕೊಂಡು. ಓ ತಂಗಿ, ನಾನು ಈಗ ಬರುವ ವೇಳೆಯಲ್ಲಿ ನನ್ನ ಉಪಹಾರವನ್ನು ಮುಗಿಸಿ ಬಂದಿರುವೆನು. ನಾನು ಇನ್ನು ಸ್ವಲ್ಪ ಸಮಯದ ನಂತರ ಉಪಹಾರವನ್ನು ಸ್ವೀಕರಿಸುವೆನು. ನಿನಗೆ ಹಸಿವಾಗಿದ್ದಲ್ಲಿ ನೀನು ಉಪಹಾರವನ್ನು ಸ್ವೀಕರಿಸುವಂತಳಾಗು. ದೊಡ್ಡಮ್ಮ ಬಾ ದೊಡ್ಡಮ್ಮ, ಸ್ವಲ್ಪ ತಿನ್ನೋಣ. ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ ದೊಡ್ಡಮ್ಮ. ನಾನು ಅದೇ ಊಟ ಮಾಡೋಣ ಅಂತ ಮಲಗಿದೋಳು ಎದ್ದೆ. ಅಷ್ಟರಲ್ಲಿ ಬಂದೆ ದೊಡ್ಡಮ್ಮ. ಬನ್ನಿ ಸ್ವಲ್ಪ ಊಟ ಮಾಡ್ಕೊಂಡು ಮಾಡೋಣ. ಇಲ್ಲ ಮಗು, ನೀನು ಫಲಹಾರವನ್ನು ಸ್ವೀಕರಿಸುವಂತವಳಾಗು. ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ಬಂದು ನಿನ್ನನ್ನು ಸೇರುವೆನು. ನೋಡಿ ಫ್ರೆಂಡ್ಸ್, ನಮ್ಮ ದೊಡ್ಡತ್ತೆ ಬಂದಾಳೆ, ನಾಟಕ ಕಂಪ್ನಿಯಳು. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ನಂದು ನಗಡಿ ಮತ್ತೆ ಕೆಮ್ಮಾಗ್ಬಿಟ್ಟಿತ್ತು ಈ ಮಳೆ ಇದಕ್ಕೆ, ಅದಕ್ಕೆ ನಾನು 2 ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರು.